ಎಲ್ರಿಗೂ ನಮಸ್ಕಾರ. ಮೊದಲೇ ಬಾರಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಏನು ಮೊನ್ನೆ 2 ದಿವಸ ಹಿಂದೆ ಶಾಸಕರು MG ರೋಡಲ್ಲಿ ಗುದ್ಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ನನ್ನ ವಿಚಾರ ತೊಗೊಂಡಿರೋದಕ್ಕೆ ನನ್ನ ವಿಚಾರದಲ್ಲಿ ನಾನು ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ. ಅವರು ಶಾಸಕರು ಹೇಳಿದ್ರು, ಅಣ್ಣ ತಮ್ಮಂದಿರನ್ನ ಒಂದು ಮಾಡಿದ್ದೆ, ಅವ್ರಿಗೆಲ್ಲರಿಗೂ ಬುದ್ಧಿ ಹೇಳಿ ಬಂದಿದ್ದೆ, ಒಂದು ತಾಯಿ ಮಕ್ಕಳು ಅಂತ ಹೇಳಿದರು. ಶಾಸಕರು ಆ ಥರ ಏನಾದರೂ ಭಾವನೆ ಈ ಕಡೆ ನಮಗೂ ಸಂತೋಷ. ಆದರೆ ಸಣ್ಣ ಪುಟ್ಟ ಮುನ್ಸಿದ್ದನ್ನ ದೊಡ್ಡ ಮಟ್ಟಿಗೆ ತೊಗೊಂಡೋದ್ರೆ ಶಾಸಕರು. ಯಾಕೆಂದ್ರೆ ಮೊದಲೇ ಹೇಳಬೇಕಾದ್ರೆ 2023 ಇಸ್ವಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆಯಬೇಕಾದ್ರೆ ನಾನು ಅಭ್ಯರ್ಥಿಯಾಗಿದ್ದೆ. ಅವತ್ತು ಪೊಲೀಸ್ ಇಲಾಖೆಯವ್ರ ಕೆಲವು ಅಧಿಕಾರಿಗಳು ಬಂದು, ಇವತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಪ್ರಕರಣ ದಾಖಲಾಗಿದೆ, ಬರಬೇಕು ಅಂತ ನಮ್ಮನ್ನ ನಾಮಿನೇಷನ್ ಮಾಡಿದ್ರೆ ತಡೆಯೋಕ್ಕೆ ಪ್ರಯತ್ನ ಪಟ್ಟರು. ಏನಕ್ಕೆ ಸರ್ ಇದು ಈ ಥರ ಪ್ರಯತ್ನ ಪಡ್ತಾ ಇದ್ದೀರಾ, ಯಾವ ಕಂಪ್ಲೇಂಟ್ ಅಂತ ಕೇಳಿದಾಗ, ನಿಮ್ಮ ತಮ್ಮ ಅವರು ನೀವು ಯಾವುದೋ ವಂಚನೆ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ, ನೀವು ಸ್ಟೇಷನ್ಗೆ ಬರಬೇಕು ಅಂತ ಕರೆದಾಗ ನಂಗೆ ಸ್ವಲ್ಪ ಆತಂಕ ಆಯಿತು. ಏನಪ್ಪ ಈ ಥರ ಆಗಿದೆ ಅಂತ ಹೇಳಿದಾಗ, ಆಯ್ತು ಸರ್ ನಾನು ನಾಮಿನೇಷನ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಆದರೂ ಒಪ್ಪಲಿಲ್ಲ. ಹಂಗೂ ಕೆಲವು ನಮ್ಮ ಲೀಡ್ರುಗಳೆಲ್ಲ ಬಂದು, ಎಲೆಕ್ಷನ್ ಮುಗಿಲಿ, ನಾವೇನಾದ್ರು ಬಂದು ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿದ್ಮೇಲೆ ಅವತ್ತು ನಾವು ನಾಮಿನೇಷನ್ ಹಾಕಿದ್ಮೇಲೆ ನಾನು ಅಧ್ಯಕ್ಷ ಆಯ್ಕೆ ಆದಮೇಲೆ ಏನು ಈ ಥರ ಆಯಿತು ಅಂತ ನಾನು ವಿಚಾರ ಮಾಡೋಕ್ಕೆ ಹೋದಾಗ, ಅಲ್ಲಿ ಕೆಲವು ಕಾಂಗ್ರೆಸ್ ಅಲ್ಲಿ ಲೀಡ್ರುಗಳು ಕೆಲವರು ಏನಂತ ಹೇಳ್ಕೊಂಡು ಅಂತ ಹೇಳಿದ್ರು, ನಾನು ಅಧ್ಯಕ್ಷ ಆಗೋಕ್ಕೋಸ್ಕರ ನನ್ನ ತಮ್ಮನ್ನು ಅರೆಸ್ಟ್ ಮಾಡಿಸಿದ್ದೀನಿ ಅಂತೇಳಿ ನನ್ನ ತಮ್ಮಂಗೆ ಈ ವಿಚಾರ ತಲೆ ತುಂಬಿ ನನಗೆ ಈ ಕಡೆಯಿಂದ ತಮ್ಮನ ಮೇಲೆ ನನ್ನ ಎತ್ಕಟ್ಟಿ, ಅಲ್ಲಿ ನಿನ್ನ ತಮ್ಮ ನೀನು ಅರೆಸ್ಟ್ ಮಾಡಿಸಿದ್ಯಾ ಅಂತ ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ಅಲ್ಲಿಗೆ ಒಂದು ದೊಡ್ಡ ಮಟ್ಟದಲ್ಲಿ ವೈಷಮ್ಯ ಬರೋಕ್ಕೆ ಕಾರಣ ಆದರು ಕಾಂಗ್ರೆಸ್ ಲೀಡರ್ಗಳೇ. ಅದರಲ್ಲಿ ಶಾಸಕರು ಪಾತ್ರ ಎಷ್ಟಿದೆಯೋ ಎಷ್ಟಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಶಾಸಕರ ಜೊತೆ ಇರೋರೇ ಈ ಪ್ರಯತ್ನ ಮಾಡಿದ್ದು. ಅದಾದ ನಂತರ ನಾನು ಅಧ್ಯಕ್ಷ ಆದ ನಂತರ ನಮ್ಮೂರಲ್ಲಿ ಒಂದು ಡೈರಿ ಉದ್ಘಾಟನೆಗೆ ಬಂದಾಗ ನಾನು ಶಾಸಕರ ಹತ್ರ ಹೋಗಿಲ್ಲ, ದೂರ ನಿಂತಿದ್ದೆ. ಅವಾಗ ಶಾಸಕರು ಕರೆದು ಬನ್ನಿ ಅಂತೇಳಿ ಹಾರ ಹಾಕಿದ್ರು. ನಾನು ಶಾಸಕರು ಬಂದವರೇ ಮೂರು ಬಂದ ಗೌರವ ಕೊಡಬೇಕು ಅಂತೇಳಿ ಹಾರ ಹಾಕ್ಸ್ಕೊಂಡಿದ್ದು ಸತ್ಯ. ಆದರೆ ಯಾವ ಶಾಸಕರು ಕಿತ್ತಾಡ್ಬೇಡಿ, ನೀವು ಒನ್ ಟೈಮ್ ಮಕ್ಕಳು ಯಾವುದೇ ಬುದ್ಧಿ ಮಾತು ಹೇಳಲಿಲ್ಲ. ಅಲ್ಲೂ ಅವ್ರು ಹೇಳಿದ್ದು, ನಾನು ಶ್ರೀನಿವಾಸ ಮೂರ್ತಿ ಥರ ಅಲ್ಲ ಬರ್ದಾರ್, ನೀವು ಅಲ್ಲ ಅಂತ ಹೇಳಿದ್ರು ಬಿಟ್ಟರೆ ನೀವು ಚೆನ್ನಾಗಿರಿ, ಕಿತ್ತಾಡಬೇಡಿ ಅಂತ ಏನೂ ಹೇಳಿಲ್ಲ ನಮಗೆ. ಅದಾದ ನಂತರ ನಾನು ಗ್ರಾಮ ಪಂಚಾಯತಿ ಉದ್ಘಾಟನೆ ಸಮಯದಲ್ಲಿ ಅವರು ನಮ್ಮೂರು ಬೇಕು ಅಂತಲೇ, ನನಗೂ ನನ್ನ ತಮ್ಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲೇಬೇಕು ಅನ್ನೋ ಉದ್ದೇಶಕ್ಕೇ ನಮ್ಮ ಕಾಂಪಿಟೇಷನ್ ಪಂಚಾಯತಿ ಉದ್ಘಾಟನೆಗೆ ಅವರು ಅತ್ಯಂತ ಗೌರವಯುತ ಶಾಸಕರನ್ನು ನಡೆಸ್ಕೊಬೇಕು ಅಂತ ನಾವು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದೋ ಅದನ್ನು ಫೇಲ್ ಮಾಡಬೇಕು ಅಂತ ಶಾಸಕರು ನಮ್ಮೂರಲ್ಲಿ ಆಲ್ಟರ್ನೇಟ್ ಆಗಿ ಒಂದು ಡೈರಿಲಿ, ಹಾಲಿನ ಡೈರಿಲಿ ಒಂದು ರೇಷನ್ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ನಾನು ಅವಾಗ ಕೇಳಿದೆ, ಸರ್ ಇದು ರೇಷನ್ ಕೊಡೋ ಕಾರ್ಯಕ್ರಮ ಈ ಊರಲ್ಲಿ ಹಾಲಿನ ಡೈರಿ ವಿಚಾರದಲ್ಲಿ ಮಾಡಿದ್ರೆ ನೀವು ಹ್ಯೂಮನ್ ಫುಡ್ಡು ಮತ್ತು ಅನಿಮಲ್ ಫುಡ್ ಒಟ್ಟಿಗೆ ಇರಬಾರ್ದು, ಅದು ನಾಳೆ ಮಾನವರು ಬಳಸೋಂಥ ಫುಡ್ಡು ಅನಿಮಲ್ ಫುಡ್ ಜೊತೆ ಮಿಕ್ಸ್ ಆದರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ, ಸರ್ ಇದು ಡೈರಿಲಿ ಇಟ್ಟಿರೋ ಫೀಡ್ಗೋಸ್ಕರ ಇಟ್ಟಿರೋ ಜಾಗ, ನೀವು ಇಲ್ಲಿ ರೇಷನ್ ಕೊಡ್ತಾ ಇದ್ದೀರಾ, ಯಾವ ಥರ ಸರ್ ಸಮಸ್ಯೆ ಆಗ್ತದೆ ಅಂತ ಕೇಳಿದಾಗ ಶಾಸಕರು ನಿಮ್ಮ ಮೇಲೆ ಜಗಳ ಮಾಡಿದ್ರು. ಜಗಳ ಆದ್ಮೇಲೆ ಆಯ್ತು ಬಿಡಪ್ಪ ಆಯ್ತು ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ನಾನು ನಮ್ಮ ಪಂಚಾಯತಿ ಉದ್ಘಾಟನೆ ಮಾಡಿದೆ. ಅಲ್ಲಿಂದ ಸುಮ್ಮನೆ ಶಾಸಕರು ಬಂದು ಉದ್ಘಾಟನೆ ಮಾಡೋರು ಏನು ಸಮಸ್ಯೆ ಆಗ್ತಿರಲಿಲ್ಲ. ಯಾಕೆ ಅಡ್ಕಲ್ಲು ಹಾಕಿದ್ದೀರಾ ಅಂತೇಳಿ ಜಗಳ ಮಾಡಿದ್ರು. ಪಂಚಾಯತಿ ಬಂದು ನಾವು ಹಾಕಿದ ಕಲ್ಲನ್ನ ತೆಗ್ಸಿದ್ರು. ಹಾಗಾಗಿ ಶಾಸಕರು ನಾನು ಪ್ರಶ್ನೆ ಮಾಡ್ತೀನಿ, ನೀವೆಲ್ಲೂ ಎಡ್ಕಲ್ಲು ಹಾಕಿ ಪೂಜೆ ಮಾಡೇ ಇಲ್ವಾ? ಈ 20 ಜನ 30 ಜನ ಬರೋ ಕಡೆ ಪಂಚಾಯತಿಗಳಲ್ಲಿ ಯಾವುದೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ಬೇಕಾರೆ ಎಡ್ಕಲ್ಲು ಹಾಕ್ತಂಗೆ ಎಲ್ಲಿ ಉದ್ಘಾಟನೆ ಮಾಡ್ತೀರಾ ನೀವು? ಅಲ್ಲಿ ಬಂದು ನಮ್ಮೂರಲ್ಲಾಗಿದ್ದೇ ತಗೊಂಡ್ಬಂದು ಪಂಚಾಯತಿಲಿ ಬಂದು ಅಲ್ಲೂ ಗಲಾಟೆ ಮಾಡೋದ್ರಿ. ಗಲಾಟೆ ಮಾಡೋಗಿ ನಾನು ಪ್ರೆಸ್ ಮೀಟ್ ಎಲ್ಲ ಮಾಡಿ ಆಗಿದ್ದ ವಿಚಾರ ತಿಳಿಸಿದ ತಕ್ಷಣ ಅವತ್ತು ಸಂಜೆ ನನ್ನ ಮೇಲೆ FIR ಮಾಡಿಸಿದ್ರಿ. FIR ಮಾಡ್ಬೇಕಾದ್ರೆ ಯಾರನ್ನ ಬಳಸ್ಕೊಂಡ್ರಿ? ಇದೇ ಅಂಟಮ್ದಿನ್ನೇ ಬಳಸ್ಕೊಂಡಿದ್ದು ನೀವು. ಅಂಟಮ್ದಿನ ಬಳಸಿ ಅಂಟಮ್ದಿರಿಗೆ ಒಡೆ ಪ್ರಯತ್ನ ಮಾಡ್ತಾ ಇರೋದು ನೀವು ಸುಮ್ಮನೆ ಯಾರಿಗೂ ಮೈಲೇಜ್ ತಗೊಳಕ್ಕೋಸ್ಕರ, ಸಿಂಪಲ್ ತಗೊಳಕ್ಕೋಸ್ಕರ ನಮ್ಮ ಕುಟುಂಬ ಏನು ಒಂದು ಮಾಡಕ್ಕೆ ಬಂದಿಲ್ಲ, ಅಂಥ ದುರ್ಗತಿನ ನಮ್ಗೆ ಬಂದಿಲ್ಲ. ನೀವು ನಮ್ಮ ಕುಟುಂಬಕ್ಕೆ ನಮ್ಮನ್ನೇ ಬಳಸ್ಕೊಂಡು ನಮ್ಮನ್ನೇ ಒಳ್ಳೆ ಕೆಲಸ ಬಿಟ್ಟರೆ ಮಾತ್ರ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಇಲ್ಲ ಅಂದರೆ ಜನ ಎಲ್ಲ ಅಬ್ಸರ್ವ್ ಮಾಡ್ತಾವ್ರೆ, ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವ್ ಮಾಡ್ತಾವೆ ಶಾಸಕರೇ. ನೀವು ನಮ್ಮನ್ನೇ ಬಳಸ್ಕೊಂಡು ನಮ್ಮನ್ನೇ ಒಡೆಯಂಥ ಕೆಲಸ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಅದು ನಿಮಗೆ ತಿರುಗ್ಬಾಡಾಗೋದಂತೂ ಸತ್ಯ. ನೀವು ಯಾವುದೇ ಥರ ನಮ್ಮ ಅಣ್ಣ ತಮ್ಮಂದಿರನ್ನ ಒಂದು ಮಾಡೋಕ್ಕೂ ಬಂದಿಲ್ಲ, ಯಾವುದೇ ಥರ ಪ್ರಯತ್ನವೂ ಪಟ್ಟಿಲ್ಲ. ನೀವು ಯಾಕೆ ಸುಮ್ಮನೆ ಸೋಷಿಯಲ್ ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ನಿಮ್ಮ ಮೈಲೇಜ್ ತಗೊಳಕ್ಕೋಸ್ಕರ, ನಿಮ್ಮ ಪಾಪ್ಯುಲಾರಿಟಿಗೋಸ್ಕರ ನಮ್ಮ ಕುಟುಂಬ ಯಾಕೆ ಬೆಳೆಸ್ಕೊಂತ ಇದ್ದೀರಾ? ನಿಮಗೂ ನಮ್ಮ ಕುಟುಂಬದಲ್ಲಿ ಒಂದು ಮಾಡೋಕ್ಕೂ ಯಾವುದೇ ಪ್ರಯತ್ನ ಪಟ್ಟಿಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಆ ಥರ ನೀವೇನೋ ಪ್ರಯತ್ನ ಪಟ್ಟಿದ್ರೆ ಒಂದೇ ಒಂದು ದಾಖಲೆ ಕೊಡಿ, ಒಂದೇ ಒಂದು ಸಾಕ್ಷಿ ಕೊಡಿ, ನಾನು ಒಪ್ಕೊಂತೀನಿ. ನೀವು ಕೇಳಿ ಜಾಗದಲ್ಲಿ ಬರ್ತೀನಿ. ನೀವು ಅದನ್ನು ಬಿಟ್ಟು ಇಲ್ಲೇ ಸಲ್ಲದ ಆರೋಪಗಳು ಮಾಡಿ ನಮ್ಮ ಕುಟುಂಬದ ಹೆಸರು ತಗೊಂಡು ನೀವು ಮೈಲೇಜ್ ತಗೊಳೋದು ಬೇಡ ಅಂತ ನಾನು ಶಾಸಕರಿಗೆ ಹೇಳ್ತೀನಿ ಸರ್. ಶಾಸಕರು ನಾನು ಇನ್ನೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಇವತ್ತು ನಮ್ಮ ಸಮಾಜನೇ ಬಳಸ್ಕೊಂಡು ನಮ್ಮ ಸಮಾಜನೇ ಒಡೆ ಪ್ರಯತ್ನ ಮಾಡ್ತಿದ್ದೀರಾ. ಅದೆಲ್ರಿಗೂ ಹೊರವಿಗೆ ಬಂದಿದೆ, ನಮಗೂ ಹೊರವಿಗಿದೆ, ಸಮಾಜನೂ ನೋಡ್ತಾ ಇದೆ. ನೀವು ನಮ್ಮನ್ನೇ ಬಳಸ್ಕೊಂಡು, ನಮ್ಮ ಸಮಾಜನೇ ಬಳಸ್ಕೊಂಡು ನಮ್ಮನ್ನು ಒಡೆ ಪ್ರಯತ್ನ ಮಾಡಬೇಡಿ, ಇದು ಸಾಧ್ಯ ಇಲ್ಲ.
ಯಾಕಂದರೆ ಎಂತೆಂಥವರೋ ದೊಡ್ಡ ಮಹಾನ್ ಘಟಾನುಘಟಿಗಳು ಬುದ್ಧಿವಂತರು ನಮ್ಮ 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 ತಾಲೂಕಲ್ಲಿದ್ದಾರೆ. ಎಲ್ಲರೂ ಕಾಪಾಡ್ತಾವೆ, ಶ್ರೀರಕ್ಷೆ ನಮಗಿದೆ. ನೀವು ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮದಿರನ್ನಾಗಲಿ ಸಮಾಜಕ್ಕೆ ಎತ್ಕಟ್ಟೋದಾಗಲಿ ದಯಮಾಡಿ ಮಾಡಬೇಡಿ. ಇತ್ತೀಚೆಗೆ ಕೆಲವು ಊರುಗಳಲ್ಲಿ ಅಣ್ಣ ತಮ್ಮದಿರನ್ನೇ ಬಳಸಿ ಏನೇನು ಮಾಡ್ತಿರೋ ಒಂದೇ ಅಲ್ಲ, ಸಣ್ಣ ಸಣ್ಣ ಜಗಳಗಳು 307ಗಳು ಮಾಡಿಸಿದ್ದೀರಾ, ಗಲಾಟೆನೇ ಮಾಡ್ದಿರೋದನ್ನ ಸಮಸ್ಯೆಗಳು ಮಾಡ್ತಿದ್ದೀರಾ. ನನಗೆ ನನ್ನೂರಲ್ಲೇ ನಾನು 2 ಕೇಸ್ನ ಹೈಕೋರ್ಟ್ವರೆಗೂ ಹಾಕಿ 2 ನಕಾಶಿ ರಸ್ತೆ ಬಿಡಿಸ್ಬೇಕು ಅಂತ ಹೈಕೋರ್ಟ್ವರೆಗೂ ಹೋಗಿದ್ದೀನಿ. ನೀವು ಬೇಕು ಅಂತ ಕೋರ್ಟ್ಗೆ ನಿಮ್ಮ ಅಧಿಕಾರಿಗಳಿದೆ ತಪ್ಪುದಾರಿ ಅಂತ ಹೇಳ್ತಾ ಇದ್ದೀರಾ, ಕೋರ್ಟ್ಗೆ ಸುಳ್ಳು ಅಫಿಡೇವಿಟ್ ಸಲ್ಲಿಸಿದ್ದೀರಾ. ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲ ಜಗ ಆಗ್ತದೆ. ಸ್ವಲ್ಪ ತಾಳ್ಮೆಯಿಂದ ನೀವು ಕಾಯಿರಿ. ಅದ್ರ ಬಿಟ್ಟು ಸುಳ್ಳಾಗಿ ಏನನ್ನು ಹೇಳಕ್ ಹೋಗ್ಬೇಡಿ ಶಾಸಕರೇ. ಥರ ನಮ್ಮ ಗ್ರಾಮ ಪಂಚಾಯತಿಲಿ ಗಲಾಟೆ ಆದಮೇಲೆ ನೀವು ನೆಕ್ಸ್ಟ್ ದಿವಸ ಏನು ಮಾಡಿದ್ರಿ ಅಂತ ಒಂದು ಮಾಡಬೇಕು ಅಂತಲೇ ಬಂದಿದ್ದವರಾದರೆ ನೆಕ್ಸ್ಟ್ ದಿವಸ ನೀವೇನು ಮಾಡಿದ್ರಿ? ಸನ್ಮಾನ್ಯ ಬಕರುಕುಂ ಸಮಿತಿ ಸದಸ್ಯರಾದ್ರ ಹನುಮಂತೇಗೌಡರು, ಓಬಳಾಪುರ ಹನುಮಂತೇಗೌಡರು, ಬ್ಲಾಕ್ ಕಾಂಗ್ರೆಸ್ ನಾಗರಾಜ್ ಅವ್ರನ್ನ ಕುಂಡಿಸಿ ಸ್ವಂತ ನನ್ನ ತಮ್ಮನ ಕೂರಿಸಿ ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿಸಿದ್ರಿ. ಅಲ್ಲೇನಾದರೂ ನನ್ನ ತಮ್ಮಗೂ ನಂಗೆ ಜಗಳ ಆಗಿತ್ತಾ? ಇದೇ ಹನುಮಂತೇಗೌಡ ಏನು ಹೇಳಿದ್ರಿ, ಆ ತಬ್ಲಿ ಮಗನ ಕಂಡ್ರೆ ಅರ್ಶಿಂಗ್ ವಿರೋಧ ಅಂತ ಹೇಳಿದ್ರಿ. ನಾನು ಯಾವತ್ತು ನನ್ನ ತಮ್ಮಂಗೆ ವಿರೋಧ ಮಾಡಿದ್ದೀನಿ? ನಮ್ಮ ತಂದೆ 2019 9ನೇ ಇಸ್ವಿಲಿ ತೀರೋದ್ಮೇಲೆ ನನ್ನ ತಮ್ಮ ನನ್ನ ಜೊತೆ ಇರೋಷ್ಟು ದಿನ ಚೆನ್ನಾಗಿರೋಷ್ಟು ದಿನ ನಾನು ಯಾವುದೇ ಅವನ ಮೇಲೆ ಯಾವುದೇ ಪ್ರಕರಣ ಆಗ್ದಂಗೆ ಏನೂ ಸಮಸ್ಯೆ ಆಗದೆ ನಾನು ಕಾಪಾಡ್ಕೊಂಡು ಬಂದಿದ್ದೆ. ಇವತ್ತು ಅವನ್ನ ದಾರಿ ತಪ್ಪಿಸೋರು ಯಾರು? ನಮ್ಮನೆ ಹಾಳು ಮಾಡಿದವ್ರು ಯಾರು? ನೀವು. ಅವತ್ತು ಓಬಳಾಪುರ ಹನುಮಂತೇಗೌಡ್ರೆ, ನಿಮ್ಮ ನೇರ ಪ್ರಶ್ನೆ ಕೇಳ್ತೀನಿ. ಅವ್ನು ನನ್ನ ರೌಡಿ ಹಂಗೆ ಹಿಂಗೆ ಅಂತ ನೀವತ್ತೆಲ್ಲ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಆಯ್ತು ಸ್ವಾಮಿ, ನಾನು ಸರಿ ಇಲ್ಲ, ನನ್ನೇನು ಸಮಾಜ ಗೊತ್ತಿದೆ, ಸಮಾಜ ಹೇಳ್ತಾ ಇದೆ. ನಾಗರಾಜ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಾಗರಾಜ್ ಅವರೇ, ಆ ತಬ್ಲಿ ಮಗನ ತೊಂದರೆ ಕೊಡ್ತಾಯಿನಿ ಅಂತ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅವತ್ತು ನನಗೂ ನನ್ನ ತಮ್ಮಗೆ ಏನೋ ಜಗಳ ಆಗಿತ್ತಾ? ನಿಮ್ಮ ರಾಜಕೀಯ ತೆವಲು ತೀರ್ಸ್ಕೊಳಕ್ಕೋಸ್ಕರ ನಮ್ಮನೆ ಯಾಕೆ ತಂದಿಗೆ ಬೀದಿಲಿ ಇಟ್ಟರೆ? ಇವತ್ತು ಸೊಸೈಟಿಲಿ ಇತ್ತಲ್ಲ, ಅವತ್ತು ನನಗೂ ತಮ್ಮಗೇನೋ ಜಗಳ ಆಗಿತ್ತಾ? ಉತ್ತರ ಕೊಡಿ. ಅವತ್ತು ಜಗಳ ಆಗದಂತ ಪ್ರೆಸ್ ಮೀಟ್ ಮಾಡಿಸಿ ಇವತ್ತು ಅವ್ನು ತಾಣೋಗಿ ಯಾವುದೋ ಒಂದು ದೊಡ್ಡ ಪ್ರಪಾದ ತಳ್ಳಿದಿರಲ್ಲ, ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಬುದ್ಧಿ ಹೇಳೋಕ್ಕಾಗ್ತಾ ಇರಲಿಲ್ವಾ? ಇವತ್ತು ಅವ್ನು ಹಾಳು ಮಾಡಿದ್ದೆ ನೀವು. ಇವತ್ತು ನಾವು ಕಾಪಾಡ್ಕೊಂಡಿದ್ದೋ ಸ್ವಾಮಿ ಅವ್ರನ್ನ 12-13 ವರ್ಷದಿಂದ ನಾವು ಅವ್ನಿಗೇನು ತೊಂದರೆ ಆಗ್ದಂಗೆ ಕಾಪಾಡ್ಕೊಂಡಿದ್ದವನ್ನ ನೀವು ಏನೋ ಬೆಟ್ಟ ಕೊಡ್ತೀವಿ, ಹುದ್ದೆ ಕೊಡ್ತೀವಿ ಅಂತ ಕರ್ಕೊಂಡು ನನ್ನ ವಿರುದ್ಧನೇ ಪ್ರೆಸ್ ಮೀಟ್ ಮಾಡಿಸಿದ್ರ. ಯಾಕೆ ಮಾಡಿಸಿದ್ರಿ? ಅಣ್ಣ ತಮ್ಮದಿರು ಒಂದು ಮಾಡೋ ಉದ್ದೇಶ ಇರೋ ಯಾಕೆ ಸಮಯ ಪ್ರೆಸ್ ಮೀಟ್ ಮಾಡಿಸಿದ್ರ ಅವತ್ತು? ಉತ್ತರ ಕೊಡಿ. ಇವತ್ತು ನೀವು ಸುಮ್ಮನೆ ಗೆದ್ರೆ ಆಡಕ್ಕೆ ಬಂದರೆ ಸೋತು ನೋಡಕ್ಕೆ ಬಂದೆ ಅಂತೇಳಿ ನಮ್ಮ ಮನೇಲಿ ಏನಾದರೂ ಸಣ್ಣ ಮುನ್ಸು ದೊಡ್ಡದಾಗಿತ್ತು ಕಾರಣ ಅಂದರೆ ಅದಕ್ಕೆ ನೇರ ಹೊಣೆ ಶಾಸಕರ ಜೊತೆ ಇರೋರೆ.